ನಮ್ಮಲ್ಲಿರುವ ಒಂದು ಸಾಮಾನ್ಯ ನಾಣ್ಯದ ಬೆಲೆ ಲಕ್ಷಾಂತರ ರೂಪಾಯಿಗಳಂತೆ. ಒಂದು ನೋಟಿನ ಬೆಲೆಯೂ ಕೂಡ ಹಾಗೆಯಂತೆ. ಹೌದಾ ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಕಂಡುಕೊಳ್ಳೋಣ. ಯಾವ ನಾಣ್ಯ ನೋಟುಗಳು ಬೆಲೆ ಬಾಳುತ್ತವೆ, ಅಸಲಿಗೆ ಇವುಗಳನ್ನು ಸಂಗ್ರಹಿಸುವ ಖಯಾಲಿಯ ಹಿಂದಿನ ಕಾರಣಗಳನ್ನು ತಿಳಿಯಲು ಪ್ರಯತ್ನಿಸೋಣ. ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಾಣ್ಯ ಸಂಗ್ರಹಣೆಯ ಹೆಸರಲ್ಲಿ ನಡೆಯುವ ಮೋಸ ವಂಚನೆಗಳ ಬಗ್ಗೆ, ಅವುಗಳ ರೂಪುರೇಷೆ ಕುರಿತು, ಹಾಗೆ ಅವುಗಳಿಂದ ಉಳಿಯುವ ಮಾರ್ಗೋಪಾಯಗಳ ಕುರಿತು ಮಾತನಾಡೋಣ. ಇಂಥ ನಾಣ್ಯ ನೋಟು ಸಾಮಾನ್ಯ ಎಂದ ನಂತರವೂ ನಮ್ಮಲ್ಲಿ ಇಂತಿಷ್ಟು ನಾಣ್ಯಗಳಿವೆ, ನೋಟುಗಳಿವೆ, ಕೊಳ್ಳುವಿರಾ, ಇವನ್ನ ಎಲ್ಲಿ ಮಾರಬೇಕು, ಯಾರು ಕೊಳ್ಳುವರು, ಅವರ ಫೋನ್ ನಂಬರ್ ಏನು ಎಂಬ ಅಷ್ಟು ಪ್ರಶ್ನೆಗಳಿಗೆ ಇಂದು ಉತ್ತರ ಸ್ಪಷ್ಟವಾಗಲಿದೆ. ಯಾರೂ ಸಹ ಒಂದು ಸಾಮಾನ್ಯ ಮಟ್ಟದ ನಾಣ್ಯವನ್ನ ಅಥವಾ ನೋಟನ್ನ ಹೀಗೆ ಸುಲಭವಾಗಿ ಕೊಳ್ಳಲು ಬರುತ್ತಾರೆ? ನೀವೇ ಒಮ್ಮೆ ಯೋಚಿಸಿ ನೋಡಿ. ನಮ್ಮೊಳಗಡೆ ಅಡಗಿರುವ ಅತಿ ಆಸೆಗೆ ನಾವೇ ಬಲಿಯಾಗುತ್ತೀವಿ ಅಷ್ಟೇ. ಅಪರೂಪದ ನಾಣ್ಯ ಯಾವುದು, ಯಾವ ನಾಣ್ಯಕ್ಕೆ ಹೆಚ್ಚಿನ ಬೆಲೆ ಸಿಗುತ್ತೆ, ಏಕೆ ಹಾಗೆ ಅದೇ ನಾಣ್ಯ ಹೆಚ್ಚು ಬೆಲೆ ಬಾಳುತ್ತೆ ಎಂಬ ಬಗ್ಗೆ ಅರಿತು ಮುನ್ನಡೆದರೆ ಉತ್ತಮ. ಅಷ್ಟಕ್ಕೂ ಅಪರೂಪದ ನಾಣ್ಯಗಳಿಗಷ್ಟೇ ಅಲ್ಲ, ನೋಟುಗಳು, ಸ್ಟಾಂಪುಗಳು, ವಾಚುಗಳು, ಹಳೆ ಕ್ಯಾಮರಾಗಳು ಮತ್ತೆ ಇನ್ನಿತರೆ ಅಪರೂಪದ ವಸ್ತುಗಳಿಗೂ ತಮ್ಮದೇ ಆದಂತಹ ವಿಶೇಷವಾದಂತಹ ಬೆಲೆ ಇದ್ದೇ ಇದೆ. ಇಲ್ಲಿ ಅಪರೂಪದ ಈ ಪದದ ಬಗ್ಗೆ ನಾವು ತಿಳಿಯಬೇಕಾದ್ದು ಬಹಳಷ್ಟಿದೆ. ಯಾವುದೇ ನಾಣ್ಯ, ನೋಟು ಹಳೆಯದು ಎಂದ ಮಾತ್ರಕ್ಕೆ ಹೆಚ್ಚಿನ ಬೆಲೆಗೆ ಮಾರಾಟವಾಗುವುದಿಲ್ಲ. ಅದರ ಬೇಡಿಕೆ ಮಾರುಕಟ್ಟೆಯಲ್ಲಿ ಇದೆಯೇ ಎಂಬುದನ್ನು ನಾವು ತಿಳಿಯಬೇಕು ಎಂದರೆ ಆ ಕುರಿತು ಅಧ್ಯಯನಕ್ಕಿಳಿಯಬೇಕು. ಆಳವಾದ ಅಧ್ಯಯನ ನಮಗಿರಬೇಕು. ಈ ಮೋಸದ ಜಗದಲ್ಲಿ ಬೇರೆಯವರು ತೋರುವ ದುರಾಸೆಗೆ ಬಲಿಯಾದರೆ ದುರಂತ ತಪ್ಪಿದ್ದಲ್ಲ ಎಂಬುದನ್ನು ಮನಗಾಣಬೇಕು. ಮಟ್ಟಸವಾದ, ಸುಂದರವಾದ, ಆರೋಗ್ಯಕರವಾದಂತಹ ಹಾಗೆ ಲಾಭದಾಯಕವಾದ ನಾಣ್ಯಗಳ ಸಂಗ್ರಹಣೆ ಸಾಧ್ಯವಿದೆ. ಹಾಗೆ ಸಂಗ್ರಹಿಸಿ ಅವುಗಳ ಬಗ್ಗೆ ಸಾಕಷ್ಟು ತಿಳಿದ ಮೇಲೆಯೇ ಅಲ್ಲಿಂದ ಅಂದರೆ ಈ ಕ್ಷೇತ್ರದಿಂದ ಲಾಭವನ್ನು ಪಡೆಯಲು ಸಾಧ್ಯ. ಯಾವುದೇ ಕ್ಷೇತ್ರದಲ್ಲಿ ಆದರೂ ಸರಿ, ಆ ವಿಷಯದ ಕುರಿತು ನಮಗಿರುವ ಅವಗಾಹನೆ ಅಷ್ಟೇ ನಮ್ಮನ್ನ ಲಾಭದಲ್ಲಿರಿಸಬಹುದು. ಅಲ್ಪಜ್ಞಾನದಿಂದ ಅನಾಹುತವೇ ಹೆಚ್ಚು. ಯಾರೋ ರಿಜಿಸ್ಟ್ರೇಷನ್ ಫೀಸು ಎಂದರೆ ಹೆಚ್ಚಿನ ದುಡ್ಡಿನ ಆಸೆಗೆ ಬಲಿಯಾಗಬೇಕೆ? ಮನದಲ್ಲಿ ಈ ಕುರಿತು ಏಳುವ ಪ್ರಶ್ನೆಗಳಿಗೆ ನಾವೇ ಉತ್ತರಿಸಿಕೊಳ್ಳಬೇಕು. ಅವರು ನೀಡುವ ದೊಡ್ಡ ದಪ್ಪ ಅಕ್ಷರಗಳ ಫೋನ್ ನಂಬರ್ಗೆ ಡಯಲ್ ಮಾಡಲೇಬಾರದು. ಅಸಲಿಗೆ ಅಂಥ ವಿಡಿಯೋಗಳನ್ನು ನೋಡಲೇಬಾರದು. ಒಟ್ಟಿನಲ್ಲಿ ನಾಣ್ಯ ನೋಟುಗಳ ಸಂಗ್ರಹವನ್ನ ಮಾಡಬೇಕೆನ್ನುವವರಿಗೆ ಅವಸರ ಒಳ್ಳೆಯದಲ್ಲ. ಹಿಂದೆ ಮಾರಿಬಿಡಬೇಕು ಎನ್ನುವವರು ಅಸಲಿಗೆ ಸಂಗ್ರಾಹಕರೇ ಅಲ್ಲ. ಇನ್ನು ನಿಮ್ಮಲ್ಲಿ ನಿಜಕ್ಕೂ ಅಪರೂಪದ ನಾಣ್ಯಗಳಿದ್ದರೆ ಅವನ್ನ ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲಿ ಮಾರಬಹುದು. ಅಂದರೆ ದಿನನಿತ್ಯ ನಾವು ಬಳಸುವ ಹಾಗೆ ನಮ್ಮ ಕೈಯಲ್ಲಿ ಬರುವ ನಾಣ್ಯಗಳಲ್ಲೇ ಅತ್ಯಂತ ಅಪರೂಪದ ನಾಣ್ಯಗಳನ್ನು ಹೆಕ್ಕಿ ಅವನ್ನ ತುಂಬ ಜಾಗರೂಕತೆಯಿಂದ ನಾವು ಎತ್ತಿಡಬಹುದು. ಅಂದರೆ ಅದನ್ನು ತಿಳಿಬೇಕಂದ್ರೆ ಈ ರೀತಿಯ ವಿಡಿಯೋಗಳನ್ನು ನೋಡೋದು, ಅದಕ್ಕೆ ಇರತಕ್ಕಂತಹ ಪುಸ್ತಕಗಳನ್ನು ಓದೋದು, ನಮ್ಮ ಮಾಹಿತಿ ಅಥೆಂಟಿಕೇಟೆಡ್ ಆಗಿ ಇರಬೇಕು ಆ ಒಂದು ಪರ್ಟಿಕ್ಯುಲರ್ ಕಾಯಿನ್ ಅಥವಾ ನೋಟಿನ ಬಗ್ಗೆ. ಅಪರೂಪದ ವಸ್ತುಗಳ ಬೆಲೆ ಇಂದಿಗೂ ಕೂಡ ಹೆಚ್ಚೇ ಇರುತ್ತದೆ. ಆದರೆ ಇವರು ಹೇಳಿದಂತಿರುವುದಿಲ್ಲ. ಒಂದು ನಾಣ್ಯ ಅಂದರೆ ಮಿಂಟ್, ಇಯರ್, ಕಂಡೀಷನ್ ಹೀಗೆ ಹಲವಾರು ವಿಷಯಗಳಿರುತ್ತವೆ ತಿಳಿಯಲು. ಇದನ್ನು ನಾವು ವಿಶೇಷವಾಗಿ ತಿಳ್ಕೋಬೇಕು. ಅಂದರೆ 5 ರೂಪಾಯಿ ಈ ಕಾಯಿನ್ನು ಇಷ್ಟು ಬೆಲೆ ಬಾಳುತ್ತಂದರೆ ಆ ಕಾಯಿನ್ನು ಅದೇ ಮಿಂಟಿಂದಾಗಿರಬೇಕು, ಅದೇ ಇಯರ್ನಾಗಿರಬೇಕು, ಮತ್ತು ಅದರ ಕಂಡೀಷನ್ ಕೂಡ UNC ಕಂಡೀಷನ್ನಲ್ಲಿ ಇರಬೇಕು ಅಂತ ವಿವರಿಸಿರ್ತಾರೆ. ಮತ್ತು ಆ ರೀತಿಯ ಕಾಯಿನ್ಗಳು ಯಾವ ರೀತಿ ಅಂದರೆ ಅಪರೂಪ ಆದ್ದರಿಂದನೇ ಅವು ನಮಗೆ ಈಸಿಯಾಗಿ ಸಿಗದೇ ಇರತಕ್ಕಂಥ ನಾಣ್ಯಗಳಿಗೆ ಅಥವಾ ನೋಟುಗಳಿಗೇನೆ ಹೆಚ್ಚಿನ ಬೆಲೆ ಇರತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಹೀಗೆ ಹಲವಾರು ವಿಷಯಗಳಿರ್ತವೆ. ಅವನ್ನ ತಿಳಿಯೋದಕ್ಕೆ ನಾವು ಪ್ರಯತ್ನಿಸಬೇಕು. ನಮ್ಮ ತಿಳುವಳಿಕೆಯೇ ಯಾವುದೇ ಕ್ಷೇತ್ರದಲ್ಲಿ ನಾವು ಮುಂದುವರಿಯಲು ಇರುವ ಏಕೈಕ ಸಾಧನ. ಮೋಸ ಎನ್ನುವುದು ಒಂದಲ್ಲ ಒಂದು ರೀತಿ ಎಲ್ಲ ಕ್ಷೇತ್ರಗಳಿಗೂ ಅಂಟಿದ ಕಳಂಕ. ಲಾಟರಿ ಬಂದಿದೆ ಎಂದು, ಫ್ರೀ ಟ್ರಿಪ್ ಎಂದು, ಹಣವನ್ನು ದಾನ ಮಾಡುತ್ತಿದ್ದೇನೆ ಎಂದು, ನಿಮ್ಮ ATM ಪಿನ್ ಚೇಂಜ್ ಆಗಿದೆ ಎಂದು, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ನಮಗೆ ಯೋಚಿಸಲೂ ಆಗದಂತಹ ದಾರಿಗಳಿವೆ. ಯಾರಿಗೆ? ಮೋಸಗಾರರಿಗೆ. ಅವರಿಗಂತೂ ಮೋಸ ಮಾಡುವುದೇ ಕಾಯಕ. ಆದರೆ ನಾವು ಮೋಸದ ಕುಪ್ಪಕ್ಕೆ ಬೀಳಲೇಬಾರದು. ಅದನ್ನು ದಾಟಿ ನೈಜ ಜ್ಞಾನವನ್ನು ಪಡೆಯುವುದರ ಮೂಲಕ ಖಂಡಿತ ಒಳ್ಳೆಯ ಸಂಗ್ರಾಹಕರಾಗಬಲ್ಲೆವು, ಲಾಭದಲ್ಲಿ ಇರಬಲ್ಲೆವು. ಇಲ್ಲಿ ದೂರದೃಷ್ಟಿ ಎಂಬುದು ಬಹಳ ಮುಖ್ಯ.